ಇಂಜಿನ್ ಬಾಡಿ ಎಲ್ಲ ಹೊಡೆದು ಫುಲ್ ಆಯಿಲೆಲ್ಲ ಲೀಕಾಗಿ ಪೂರ ಬೆಂಕಿ ಹತ್ಕೊಂಡಂಗೆ ಫುಲ್ ನೀರಾಗಿ ಕಾರ್ಸ್ಯಾರ ಅದಕ್ಕೆ ಯಾವ ಲೆವೆಲಿಗೆ ಹೊಡ್ಕೊಂಡ ನೋಡ್ರಿ. ವೈಸರ್ ಎಷ್ಟು ಮ್ಯಾಗ ಹಾಕ್ಸ್ಯಾರ ಹುಡುಗ ಫುಲ್ ನಾವೇನು ವಿಂಡ್ ಬ್ಲಾಸ್ಟ್ ಕೇಳೇಬಾರ್ದು ಏನು ಹತ್ತೇಬಾರ್ದು ಗಾಳಿ ಅಂತ ಹೇಳ್ಕೇಸಿಂದ ತುಂಬ ತಳಾಲೇನು ಕಿತ್ಕೊಂಡು ಹೋಗ್ಲತ್ತ ಗಾಡಿ ತಳಾಲೆ ಪಾಸ್ ಆಲತ್ತ ಸರ್ಕ್ ಅಂತೇಳಿ ನಮ್ಮನ್ನ ಒಂದು ಪಿಕಪ್ ಇದ್ರೊಳಗೆ. ಸೊ ಇವತ್ತು ಗಾಡಿ ಸರ್ವಿಸ್ ಬಂದದ. ಸೊ ಹಂಗೆ ಸರ್ವಿಸ್ ಮಾಡಿಸ್ಲಾಗ ಹೊಂಟೀನಿ. ಸೊ 34,000 ಮಾಡಿಸಿದ್ದೆ. ಈಗ ಆಲ್ಮೋಸ್ಟ್ 34-35 ಸಾವಿರಕ್ಕೆ ಮಾಡಿಸಿದ್ದೆ. ಈಗ 37,000 ಸಮಥಿಂಗ್ ಆಗ್ಯದ. ಸೊ ಹಂಗಾಗಿ ಸರ್ವಿಸ್ ಬಿಡಮ್ಮಂತೇಳಿ ಕಲಬುರ್ಗಿ ಹೊಂಟಿನ ಗಾಡಿ ತೊಗೊಂಡು. ಗಾಡಿಗಂತೂ ಏನು ಪ್ರಾಬ್ಲಮ್ ಇಲ್ಲ, ಜಸ್ಟ್ ಸರ್ವಿಸ್ ಅದ, ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಬರಬೇಕು. ಆಮೇಲೆ ಬೇಸಿಕ್ರೆ ಇವು ಏನಂತಾರೆ ಫ್ರಂಟ್ ಫೋರ್ಕ್ ಆಯಿಲ್ ಚೇಂಜ್ ಮಾಡಿಸ್ತೀನಿ. ಯಾಕಂತಂದ್ರೆ ನಾ ಒಂದು 15,000 ಮಾಡಿಸಿದ್ದೆ, ಈಗ 37,000 ಅಲ್ಲತ್ತದ. ಸೊ ಪ್ರತಿ 10,000ಕ್ಕೆ ಒಂದು ಸರಿ ಮಾಡಿಸ್ಬೇಕಂತ ಆಯಿಲ್ ಚೇಂಜ್ ಫೋರ್ಕ್ ಆಯಿಲು. ನಮ್ಮ ಸರ್ವಿಸ್ ಸೆಂಟ್ರ್ಗಳ್ನಾಗ ಏನಂತಂದ್ರೆ ಒಂದಿದ್ರು ಒಂದಿರಲ್ಲ, ಹಂಗಾಗಿ ಕೇಸಿಂದ ಪೆಂಡಿಂಗ್ ಬಿದ್ದಾವ ಎಲ್ಲ ಕೆಲಸ. ಸೊ ಹಾಗಾಗಿ ಚೇಂಜ್ ಮಾಡಿಸ್ಲಿಕ್ಕೆ ಆಗಿರಲಿಲ್ಲ. ನೋಡಮ್ಮ ಇವತ್ತು ಕೇಸಿಂದ ಕೇಳಮ್ರಿ ಫೋರ್ಕ್ ಆಯಿಲ್ ಇತ್ತಂದ್ರೆ ಅದನ್ನು ಚೇಂಜ್ ಮಾಡಿಸ್ತೀನಿ. ಆಮೇಲೆ ಇಶ್ಯೂ ಅಂತೂ ಏನಿಲ್ಲ ಈ ಸರಿ. ಗಾಡಿ ಆರಾಮಾಗಿ ಎಲ್ಲ ಸರ್ವಿಸ್ ಸ್ಟಾರ್ಟಿಂಗ್ ಹಿಡಿದು ಎಂಡಿಂಗ್ ತನಕ ಎಲ್ಲ ಚಂದ ಹೊಡ್ಯದ, ಯಾವುದೇ ಇಶ್ಯೂ ಇಲ್ಲ. ಇವತ್ತು ಹೋಗಿ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಜಸ್ಟ್ ಆಯಿಲ್ ಚೇಂಜ್ ಅದ ಅಷ್ಟೇ. ಇಲ್ಲೊಂದು ಆಕ್ಸಿಡೆಂಟ್ ಆಗ್ಯದ, ತೋರಿಸ್ತೀನಿ ಬರ್ರಿ ನಿಮಗೆ. ಸೊ ಯಾವ ರೀತಿದಾಗ ಎಕಡ್ಲಿಂದ ತೊಡೆದಿರ್ಬೇಕು ಗಾಡಿ ಅಂತ ಗೊತ್ತಾಗಿಲ್ಲ ನೋಡ್ರಿ. ಪೂರಾ ಇದು ಏನಂತಾರೆ ಇದು ಕಲ್ವಟ್ ಏರಿಸಿ ಆ ಸೈಡ್ ಪೂರಾ ಪಲ್ಟಿ ಹೊಡಿಸ್ಬಿಟ್ಟಾನ ಗಾಡಿಗೆ. ಪೂರಾ ಇಲ್ಲಿ ಕೆನೆಲ್ದಾಗ ಇಳಿದ ಕೇಸಿಂದ ಮ್ಯಾಲೆ ಹೋಗಿರ್ಬೇಕು. ಇದ್ರ ಮ್ಯಾಲಿಂದ ಆರ್ಸನ್ ಪೂರಾ ಗಾಡಿ ತಳಗಿಲ್ಲೆಲ್ಲ ಹಬ್ಬಿಗೆ ಅದಕ್ಕೆಲ್ಲ ಹತ್ತೇವೆ ನೋಡ್ರಿ. ಫುಲ್ಲು ಗೀರ್ಕೊಂಡು ಹೋಗ್ಬಿಟ್ಟ ತಳಲಿಂದ. ಪೂರಾ ಮ್ಯಾಲೆ ಬೆಡ್ ಮ್ಯಾಲಿಂತ ಹೇರೋದು ಈಗ ಗಾಡಿ. ಹಿಂಗೆ ಹೋಗಿ ಸೀದಾ ಪಲ್ಟಿ ಆಗಿಬಿಟ್ಟಂಗೆ ಕಾಣಿಸ್ತದಲ್ಲಿ. ಯಾವ ಲೆವೆಲಿಗೆ ಹೊಡ್ಕೊಳೋನಂದ್ರೆ ಗಾಡಿ ಫುಲ್ ತಳಗ. ಸೊ ರೇಡಿಯೇಟರ್ ಬಲ್ಲೆಲ್ಲ ಬೆಂಕಿ ಹತ್ತಿ ಸುಟ್ಟೋಗ್ಬಿಟ್ಟ ನೋಡ್ರಿ ಪೂರಾಗ. ಯಾವಾಗ ಆಗ್ಯದ್ರಣ ಅದು? ಯಾವಾಗ ಆಗ್ಯದ್ರಿ? ಹೌದ್ರಾ? ಫುಲ್ಲ ಡಿವೈಡರ್ ಏರಿಸ್ಬಿಟ್ಟಾನ್ರಿ ಅವ. ಹಾಂ, ಇಂಜಿನ್ ಬಾಡಿ ಎಲ್ಲ ಹೊಡೆದು ಫುಲ್ ಆಯಿಲೆಲ್ಲ ಲೀಕಾಗಿ ಪೂರ ಬೆಂಕಿ ಹತ್ಕೊಂಡಂಗೆ ಫುಲ್ ನೀರಾಗಿ ಕಾರ್ಸ್ಯಾರ ಅದಕ್ಕೆ ಯಾವ ಲೆವೆಲಿಗೆ ಹೊಡ್ಕೊಂಡ ನೋಡ್ರಿ. ಟೈರ್ ಬ್ಲಾಸ್ಟ್ ಆದಂಗೆ ಕಾಣಿಸ್ತದೆ ಅದಕ್ಕೆ ಮೇನ್ ರೈಟ್ ಸೈಡಿಂದ ಫ್ರಂಟ್ ಟೈರ್ ಬ್ಲಾಸ್ಟ್ ಆದಂಗೆ ಕಾಣಿಸ್ತವೆ. ಫುಲ್ ಎಲ್ಲ ಕಿತ್ಕೊಂಡು ತಂತಿ ಎಲ್ಲ ಅವ್ರು ಯಾವಂದ ನೋಡ್ರಿ. ಸೊ ಹೈವೇದಾಗ ಇದೇ ಪ್ರಾಬ್ಲಮ್ ಅಂದ್ ನೋಡ್ರಿ. ಟೈರ್ ಬ್ಲಾಸ್ಟ್ ಆಯ್ತು ಅಂತಂದ್ರೆ ಎದ್ರ ಯಾರನ್ನ ಬರ್ಲಾಕ ಹೊಡ್ಕೊಂಡು ಹೋಗಬೇಕಾಗ್ತದೆ. ಯಾಕಂತಂದ್ರೆ ಗಾಡಿ ಕಂಟ್ರೋಲಿಗೆ ಸಿಗೋಲ್ಲ ಟೈರ್ ಬ್ಲಾಸ್ಟ್ ಹಾಕಿಸ. ಆ ಥರ ಅದ್ರಾಗ ದೊಡ್ಡ ಟ್ಯಾಂಕರ್ ಅದು ಮತ್ತಂಗೆ ನೋಡ್ರಿ. ಹುಷಾರಾಗಿ ಓಡಿಸ್ರಿ. ಸ್ಪೀಡ್ ಇದ್ದ ಸಲಿಂದ ಕಂಟ್ರೋಲ್ ಆಗಿರಲ್ಲ. ಆಲ್ಮೋಸ್ಟು ರೈಟ್ ಸೈಡಿಂದ ಫುಲ್ ಬ್ಲಾಸ್ಟ್ ಆಗಿಬಿಟ್ಟ ಟೈರ್. ಗಾಡಿ ಕಂಟ್ರೋಲ್ ಆಗಿಲ್ಲ, ಸೀದಾ ಆ ಕಲ್ವಾಟ ಏರಿಸ್ಬಿಟ್ಟಾನ. ನಮ್ಮ ಕಲಬುರ್ಗಿ ಟು ಸೇಡಮ್ ರೋಡ್ನು ಇಷ್ಟು ದಿನ ಫುಲ್ ಟ್ರಾಫಿಕ್. ಹೇಳ್ಬೇಡ್ರಿ, ಇನ್ನೂ ವೈಡ್ ಆಗ್ಬೇಕು ರೋಡ್. ಇದು ಆಗದ ತಿಳ್ತಾರ, ಬಟ್ ಇನ್ನೂ ಆಗಲ್ಲ ಅದ. ಬಟ್ ಭಾಳ ನೀಡದ. ಸೊ ಇನ್ನೂ ದೊಡ್ಡದಾಗ್ಬೇಕು ರೋಡ್ ಇದು. ಯಾಕಂತಂದ್ರೆ ಈ ಬಸ್ಸಿಗೆ ಓವರ್ಟೇಕ್ ಮಾಡೋದೇ ಆಗಲ್ಲ. ಇದೊಂದು 5 ನಿಮಿಷ ಹೊಡೆದಾಯ್ತು. ಅಲ್ಲಿಂದ ಹೊಂಟೀನಿ. ಆಮೇಲೆ 40 ಡಿಗ್ರಿ ಅಬೋವ್ ಅದ ಬಿಸಿಲು. ಸೊ ಇಲ್ಲಿ ನಿಂದಿರ್ಬೇಕಂತಂದ್ರೆ ಸುಮ್ಮ ಅಷ್ಟು ಈಸಿ ಮಾತಲ್ಲ ನೋಡ್ರಿ. ಮ್ಯಾಲೆ ಗ್ರೀನ್ ಮ್ಯಾಟ್ ಎಷ್ಟು ಬೆಸ್ಟ್ ಹಾಕ್ಯಾರ. ಸೊ ಬಂದೇವು ನೋಡ್ರಿ ಹೀರೋ ಶೋರೂಮ್ಗೆ. ಯಾಕೋ ಖಾಲಿ ಹೊಡ್ಲತ್ತದ ಹೀರೋ ಶೋರೂಮ. ಓಪನ್ ಆಗ್ಯದ ಅಲ್ಲಿನ. ನಮಸ್ತೆ ಸರ್. ಎಲ್ಲಿ ಹಾಕ್ಬೇಕು ಗಾಡಿ? ಹೊರಗಲ್ಲಿ ಹೋಗಿಲ್ರಿ, ಅಲ್ಲೇ ಲೋಕಲ್ದಾಗ ನಡೆದವ್ರಿ ಕ್ಯಾಂಪಿಂಗ್ ಅವು ಇವು ಮಾಡೋಣ. ಚಾಲು ಆಗ್ಯದ್ರಿ ಶೋರೂಮ್? ಹಾಂ ರೀ ಸರ್. ಎಲ್ಲರಿ ಸಾಬ್ರ? ಹೌದು. ಸೊ ಗಾಡಿ ಸರ್ವಿಸ್ ಬಿಟ್ಟ ಮೇಲೆ ನಮ್ಮ ನಿಖಿಲ್ ರಾಕ್ಸ್ ಅವರಿದ್ದರು. ಸೊ ಅವ್ರ ಗಾಡಿ ಕೊಟ್ಟರು. ಒಂದು ಸ್ವಲ್ಪ ಇಲ್ಲಿ ಹೋಗಿ ಬರೋದ್ರಿ ಅಂತ ಹೇಳ್ದೆ. ಹಂಗಾಗಿ ಅವ್ರು ಗಾಡಿ ಕೊಟ್ರ. ಸೊ ಇದು ನೋಡಿರ್ತೀರಿ ಹಳೆ ವಿಡಿಯೋದಾಗೆಲ್ಲ. ಸೆಲ್ಫಿನ ಬಟನೇ ಹೋಗ್ಯದ ಇದ್ರದ್ದು. ವೈಸರ್ ಎಷ್ಟು ಮ್ಯಾಗ ಹಾಕ್ಸ್ಯಾರ ಹುಡುಗ ಫುಲ್ ನಾವೇನು ವಿಂಡ್ ಬ್ಲಾಸ್ಟ್ ಕೇಳೇಬಾರ್ದು ಏನು ಹತ್ತೇಬಾರ್ದು ಗಾಳಿ ಅಂತ ಹೇಳ್ಕೇಸಿಂದ. ಭಾರಿ ಇಷ್ಟ ಆಗಿದ್ದು ಗಾಡಿ. ಹಂಗಾಗಿ ಕೇಸಿಂದೆ ನಮ್ಮ ಮನಾಳಿ ಅವ್ರು ತೊಗೊಂಡ್ರಿ ಇದು ಗಾಡಿ. ಫುಲ್ ಸ್ಮೂತು ಇಂಜನ್ ಅಂತ ಬೆಣ್ಣೆ ಇದ್ದಂಗೆ ಅದು ಗಾಡಿದು. ವೈಸರ್ ಹಿಂಗೆ ಇದ್ಸಲಿಂದ ನಾ ಭಾಳ ಕನ್ಫ್ಯೂಸ್ ಅಲ್ಲತ್ತೀನಿ ನಾವು ಗಾಡಿ ನಡ್ಸಕ. ಫುಲ್ ಇಲ್ಲಿ ಅದೇ ಎಷ್ಟು ನಂದು ಕುತ್ತಿಗೆ ತನಕ ಅದು ವೈಸರ್. ಇವತ್ತು ನಮ್ಮ ಕೈಯಾಗ 390 ಅಡ್ವೆಂಚರ್ ನಮ್ಮ ಅಭಿಷೇಕ್ ಸರ್ ಅವ್ರ ಗಾಡಿ ಸಿಕ್ಕದ. ಸೊ ನಂಗೆ ಗಾಡಿ ಸರ್ವಿಸಿಂಗ್ ಬಿಟ್ಟಿನಲ್ಲ,
ಅವ್ರ ಗಾಡಿ ನಡ್ಸಂಬ್ರಿ ಹೆಂಗೆ ಅಂತೇಳಿ. ಸೊ 250 ನಡೆಸಿನ, ಬಟ್ 390 ನಡೆಸಿಲ್ಲ. ಸೊ ಇವತ್ತು ಫೀಲ್ ಮಾಡಂಬರ್ರಿ. ಇದು ಪ್ಯೂರ್ 390 ಅದ, ಮತ್ತು 350 ಬಂದದ ಈಗ. ಸೊ ಇದ್ರೊಳಗೆ 350 ಅಂದ್ಕೊಂಡ್ರಿ, 350 ಅಲ್ಲ, ಇದು 390 ಅಡ್ವೆಂಚರ್. ಒಂದು 200 ಸೆಗ್ಮೆಂಟ್ಲಿಂದ 400cc ಸೆಗ್ಮೆಂಟಿಗೆ ಶಿಫ್ಟ್ ಆದ್ರೆ ಯಾವ ಫೀಲ್ ಆಗ್ತದ ಅದು ಇವತ್ತು ನನಗೆ ಆಲತ್ತದ. ಯಾಕಂದ್ರೆ ಇದ್ರಾಗಿರೋಂಥ ಪಿಕಪ್, ಇದ್ರಾಗಿರೋಂಥ ಥ್ರೋಟಲ್ ರೆಸ್ಪಾನ್ಸು ಹೆಂಗೆ ಕಿತ್ಲತ್ತದ ಗೊತ್ತದ್ರ ಗಾಡಿ. ಈ ಸಿಟಿಯಾಗಿ ನಡೆಸಿ ಹಿಂಗೆ ಅನ್ಸ್ಲತ್ತದ. ಇನ್ನು ಹೈವೇದಾಗ ಏನಾರ ಸಿಕ್ಕಿತ್ತಂತಂದ್ರೆ ಪೂರಾ ಉಪ್ಪಿಟ್ಟು ಅಂತ ತಿಳ್ಕೊರಿ. ಸುಮ್ಮ ತಳಾಲೇನು ಕಿತ್ಕೊಂಡು ಹೋಗ್ಲತ್ತ ಗಾಡಿ, ತಳಾಲೆ ಪಾಸ್ ಆಗ್ಲತ್ತ ಸರ್ಕ್ ಅಂತೇಳಿ. ನಮ್ಮನ್ನ ಒಂದು ಪಿಕಪ್ ಇದ್ರೊಳಗೆ ಅಷ್ಟು ಈಸಿ ಇಲ್ಲ ಒಬ್ಬರು ಭರೋಸಾ ಮಾಡಿ ಗಾಡಿ ಕೊಡ್ಬೇಕಂತಂದ್ರೆ. ಸೊ ನಮ್ಮ ಅಭಿಷೇಕ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಇದೊಂದು ಗಾಡಿ ಫೀಲ್ ಮಾಡ್ಲಿಕ್ಕೆ ನನಗೆ ಕೊಟ್ಟರೆ ಇವತ್ತು. ತಾರೇನು ಭಾರಿ ಕಾಣತ್ತ ನೋಡ್ರಿ, ಟೈರ್ ಅದ ಭಾಳ ದೊಡ್ಡದು ಏನಂತ ಅನ್ಸ್ಲತ್ತದ ನನಗೆ. ಪಿಕಪ್ ಬಗ್ಗೆ ಮಾತಾಡೋದೇ ಇಲ್ಲಿ ಗಾಡಿ ಮೇಲೆ ನಾವು. ಏನು ಪಿಕಪ್ ಅಂದ್ರೆ ಹಂಗೆ ಸಿಟಿದಾಗೂ ಈಗ ಇಷ್ಟೊತ್ತಾಯ್ತು, ಒಂದು ಹಾಫ್ ಆನ್ ಅವರ್ ಆಯ್ತು ನಡ್ಸ್ಲತ್ತಿದ್ದು ಗಾಡಿ. ಬಟ್ ನೆಕ್ಸ್ಟ್ ಲೆವೆಲ್ ಅಂದ್ರೆ ಸಿಟಿದಾಗ ಹಿಂಗೆ ಹೆವಿ ಅನ್ನಿಸ್ತಾವ ಒಂದು ಗಾಡಿಗಳು, ದೊಡ್ಡ ಗಾಡಿಗಳು. ಬಟ್ ಇದೇನು ಹಂಗೆ ಅನ್ಸಲ್ಲ ನನಗೆ. ಒಂದು ನಾನು ಹಿಮಾಲಯನ್ ಅದೆಲ್ಲ ತೊಗೊಂಡು ಓಡಾಡೋದಂತಂದ್ರೆ ಭಾಳ ಹೆವಿ ಅನ್ನಿಸ್ತಾವೆ ಗಾಡಿಗಳು. ಬಟ್ ಇದು ಒಂದು ನಾರ್ಮಲ್ ಬೈಕ್ ಯಾವ ಥರ ಅನ್ನಿಸ್ತದೆ ಅದೇ ಥರನೇ ಅನ್ಸ್ಲತ್ತದ. ಸೊ ನಡ್ಸೋ ಟೈಮಿಗೆ ಬಲ್ಕಿ ಅನ್ಸಲ್ಲ ಗಾಡಿ, ನಿಂತಾಗೆ ಒಂದು ಸ್ವಲ್ಪ ವಜ್ಜೆ ಅನ್ನಿಸ್ತದೆ, ಇಲ್ಲ ಅಂತಿಲ್ಲ. ವಾಟರ್ ಸ್ಮೂತ್ ಅನ್ಕೋರಿ ಗಾಡಿ, ಮಸ್ತ್ ಹೊಂಟದ ಫೀಲ್ ಗಾಡಿ ನಡ್ಸ್ಲಾಕ. ನಮ್ಮ ಸರ್ ಅವ್ರು ನನ್ನ ಗಾಡಿ ತೊಗೊಂಡು ಕೇಸಿಂದ ಬಂದಿದ್ರು. ಸೊ ನಾ ಅವ್ರ ಗಾಡಿ ತೊಗೊಂಡು ಹೋಗೀನಿ. ಇವರೇ ನೋಡ್ರಿ ನಮ್ಮ ಸರ್ ಅವರು 400cc ಗಾಡಿ ಕೊಟ್ಟಾಗ ಅದು ಫೀಲ್ ಮಾಡ್ಲಾಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಒಳ್ಳೇದಾಗಲಿ. ಯೋ ಯಪ್ಪೋ. ಸೊ ಈ ಸರಿ ನಂದು ಸರ್ವಿಸ್ ಕಾಸ್ಟ್ ಎಷ್ಟಾಯ್ತಪ್ಪ ಅಂತಂದ್ರೆ 2775 ರೂಪಾಯಿ. ಜಾಸ್ತಿ ಆಯ್ತು ಈ ಸರಿ, ಬಟ್ ಇರಲಿ. ಒಂದು ಸ್ವಲ್ಪ ಏನಂತಾರೆ ಫೋರ್ಕ್ ಆಯಿಲು, ಆಮೇಲೆ ಫೋರ್ಕ್ ರಬ್ಬರ್ ಅವೆಲ್ಲ ಹಾಕ್ಸೀನಿ. ಸೊ ಹಂಗಾಗಿ ಒಂದು ಸ್ವಲ್ಪ ಕಾಸ್ಟ್ಲಿ ಆಯಿತು. ಗೇರ್ ಸೈಡ್ ಒಂದು ಆಯಿಲ್ ಸೀಲ್ ಹೋಗಿತ್ತು, ಸೊ ಅದೊಂದು ಹಾಕ್ಸೀನಿ. ಅದಾದಮೇಲೆ ಮತ್ತು ಅದೇ ಫೋರ್ಕ್ ಆಯಿಲು, ಇಂಜನ್ ಆಯಿಲ್ ಅಷ್ಟೇ ಚೇಂಜ್ ಆಗ್ಯದ. ಸೊ ಈಗ ಇಲ್ಲಿಂದ ಸೆಡಮ್ ಹೋಗ್ತೇನೆ. ಸೊ ಸರ್ ಅವ್ರ ಬಲ್ಲಿ ಬಂದಿದ್ದೆ, ಸರ್ ಅವ್ರ ಬಲ್ಲಿ ಎಲ್ಲ ಮಾತದು ಆಡಿ. ಸರ್ ಅವ್ರು ಸ್ಪೆಷಲಿ ಲದಾಖ್ ಹೋಗೋ ಸಲಿಂದ ತೊಗೊಂಡಂಗೆ ಅದೇ ಸರಿ. ಯಾಕಂತಂದ್ರೆ ಲದಾಖ್ ಹೋಗೋ ಸಲಿಂದ ಒಂದು ಗಾಡಿ ತೊಗೋಬೇಕ್ರಿ ನನಗೆ. ಮೊದಲು TVS ಅಪಾಚಿ RTR 200 ಏನೈತೆ ಸರ್ ಬಲ್ಲಿ. ಸೊ RTR 200 ಬಗೆಹರಿಯಲ್ಲ ಆಗ್ಯದ. ಅದು ತೊಗೊಂಡು ಒಂದು ಸರಿ ಹೋಗಿ ಬಂದಾರ, ಅದು ಬಗೆಹರಿಯಲ್ಲ ಅಂತೇಳಿ ಈಗ ಇದು ತೊಗೊಂಡ್ರೆ 390 ಅಡ್ವೆಂಚರು. ಸೊ ಬರ್ರಿ ಈಗ ಅನುರಾಗ್ ಅವ್ರ ದುಕಾನ್ಗೆ ಹೋಗ್ತೀನಿ. ಬೈಕರ್ ಜೋನಿ ಹೋಮ್ ಅಂತ ಕೇಸಿಂದು ನನ್ನ ಸರ್ ಕರ್ಕೊಂಬಂದಾರ. ಇವ್ರು ಅನುರಾಗ್ ಅವ್ರು ಏನು ಮಾಡ್ಯಾರ, ಇದು ಎಲ್ಲ ಮುಚ್ಕೇಸಿಂದು ಹೊರಗೆ ಇಟ್ಟೋಗ್ಯಾರ. ಇವೇ ತೊಗೊಂಡು ಹೋಗ್ಮೇನಂತ ಲೆಕ್ಕಾಗಲತ್ತೀನಿ. ಇವು ಇಲ್ರಿ ನಮ್ಮಲ್ಲಿ ಇವತ್ತು ಅಲ್ರಿ, ಇವು ಅಂದ್ರಿ ಆಯ್ತವ್ರಿ. ಇದು ತೊಗೊಂಡೋಗ್ಲತ್ತೀವಿ ನೋಡ್ರಿ ಅನುರಾಗ್ ಅವ್ರೆ. ನಾಳೆಗೆ ರೀಲ್ಸ್ನ ನೋಡ್ಕೊರಿ, ಸರ್ ಅವ್ರು ಹಾಕೊಳತ್ತಾರೆ. ಸೊ ಈಗ ನಮ್ಮ ಅನುರಾಗ್ ಬೈ ಅವ್ರು ಬಂದರು. ಇವ್ರದ್ದು ಒಂದು ಶಾಪ್ ತೋರಿಸ್ತೀನಿ ಬರ್ರಿ, ಬೈಕರ್ ಶಾಪು. ಇವರು ನಮ್ಮ ಟೀಮ್ನಾಗಿಂದ ಒಬ್ಬರು ಓಪನ್ ಮಾಡ್ಯಾರ. ಸೊ ಇದೇನು ಕಾಣಿಸ್ತದ, ಇದೆಲ್ಲ ಬೈಕರ್ಗಳಿಗೆ ಏನೇನು ಬೇಕು ಗಾಡಿ ಐಟಮ್ಸ್ಗಳು ಎಲ್ಲ ಸಿಗ್ತಾವೆ ಇಲ್ಲಿ. ಸೊ ನಿಮ್ಗೆ ಏನಾರ ಸಿಗಲಿಲ್ಲಪ್ಪ ಅಂತಂದ್ರೆ ಆರ್ಡ್ರ್ ಮಾಡಿ ತರಿಸ್ಕೊಡ್ತಾರೆ ಅವರು. ಸೊ ನಿಮಗೆ ಹ್ಯಾಂಡಲ್ ಬಾರು, ಆಮೇಲೆ ಎಕ್ಸಾಸ್ಟ್ಗಳು, ಆಮೇಲೆ ಟಾಪ್ ಬಾಕ್ಸು, ನಿಮ್ಮ ಕ್ರ್ಯಾಶ್ ಗಾರ್ಡ್ಗಳು, ಸಡಲ್ ಸ್ಟೇ, ಹೆಲ್ಮೆಟ್ಸ್ಗಳು, ಮತ್ತು ಇನ್ನೂ ಏನು ಭೀ ಗಾಡಿ ಏನೇನು ಸಾಮಾನು ಇರ್ತಾವೆ ಎಲ್ಲನೂ ಸಿಗ್ತಾವೆ ಇಲ್ಲಿ. ಹಂಗೇನಾರ ಇರಲಿಲ್ಲಪ್ಪ ಅಂತಂದ್ರೂ ನಿಮಗೆ ಇವ್ರು ತರಿಸ್ಕೊಡ್ತಾರೆ. ಸೊ ಇವರೇ ಅನುರಾಗ್ ಬೈ ಅಂತೇಳಿ. ಈಗ ಸದ್ಯಕ್ಕೆ ನಮ್ಮ ಇವ್ರಿಗೆ ಒಂದು ಮೊಬೈಲ್ ಹೋಲ್ಡ್ರ್ ಫಿಟ್ ಮಾಡತ್ತಾರೆ ಇಲ್ಲಿ. ಸೊ ಇದು ಅಡ್ರೆಸ್ ಎಲ್ಲಿ ಬರ್ತದಪ್ಪ ಅಂತಂದ್ರೆ ಇಲ್ಲಿ ಕೋರಂಟಿ ಹನುಮಾನ್ಲಿಂದ ಬಂದಿರಪ್ಪ ಅಂತಂದ್ರೆ ಈ ಕಡೆ ನಾಗನಹಳ್ಳಿ ಕ್ರಾಸಿಗೆ ಬರ್ತೀರಿ. ಸೊ ನಾಗನಹಳ್ಳಿ ಕ್ರಾಸ್ಲಿಂದ ಜಸ್ಟ್ ಮುಂದೆ ಬಂದು ಲೆಫ್ಟ್ ನೋಡಿದ್ರಪ್ಪ ಅಂತಂದ್ರೆ ನಿಮಗೆ ಬೈಕರ್ ಜೋನ್ ಶಾಪ್ ಕಾಣಿಸ್ತದೆ. ಬಲ್ರಿ ಬರ್ತೀನಿ ರೀ, ಲೇಟ್ ಅಲ್ಲತ್ತದ. ಬರ್ತೀನಿ ಅಣ್ಣ. ಹಾಂ ಬರ್ತೀನಿ ಅಣ್ಣ, ಬಾಯ್. ಹಾಂ ರೈಟ್ ರೀ, ಬಾಯ್ ರೀ. ಹಾಂ ನಮ್ಮ ಸರ್ ಲೈಟ್ ತೋರಿಸ್ತಾರಂತ, ಲೈಟ್ ನೋಡ್ಕೊಂಬಿಡ್ರಿ ಎಲ್ಲರೂ ಲಾಸ್ಟ್. ವಿಡಿಯೋ ಎಂಡಿಗೆ ಇದೊಂದು ಲೈಟಿಂದ ಹಾಕಿಬಿಡ್ತೀನಿ, ಹಾಕ್ರಿ. ಓಶ್ ಅಯ್ರಿ. ಹಾಂ